ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯಾಲೆನ್ಸ್ಡ್ ಮೀಲನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ ಬ್ಯಾಲೆನ್ಸ್ಡ್ ಮೀಲ್ಗಳನ್ನು ನಾನು ಪ್ರಿಪೇರ್ ಮಾಡ್ತಿರ್ತೀನಿ, ಹಾಗೆ ಸ್ಪೆಷಲಿ ಡಿನ್ನರ್ ರೆಸಿಪೀಸ್ಗಳನ್ನು ತೋರಿಸ್ತಾ ಇರ್ತೀನಿ. ಸೊ ಮಾರ್ನಿಂಗ್ ಆ್ಯಕ್ಚುಲಿ ಮಕ್ಕಳನ್ನ ಸ್ಕೂಲಿಗೆ ಬಿಡೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಹಾಗೆ ಮಾರ್ನಿಂಗ್ ಅವ್ರ ಟೈಮ್ ಅಲ್ವಾ, ಸೊ ಆದಷ್ಟು ಆ ಟೈಮಲ್ಲಿ ನಾನು ಬೇರೆ ವಿಡಿಯೋಗಳನ್ನು ಮಾಡೋದಿಲ್ಲ. ಸೊ ನೋಡಿ, ಇಲ್ಲಿ ನಾನೀಗ ಫಸ್ಟ್ ಬೀಟ್ರೋಟ್ ಪಲ್ಯಕ್ಕೆ ಒಂದು ಈರುಳ್ಳಿ ಹಾಗೆ 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಶಲಿ 1 ವೀಕ್ಗೆ ಬೇಕಾಗಿರೋಂಥ ವೆಜ್ಜೀಸ್ನ ನಾನು ಕಟ್ ಮಾಡಿ ಫ್ರಿಡ್ಜ್ಗಳಲ್ಲಿ ಇಟ್ಕೋತೀನಿ, ಬಟ್ ಆಲ್ಮೋಸ್ಟ್ 2 to 3 ಡೇಸ್ ಫಿನಿಶ್ ಆಗಿಬಿಡುತ್ತೆ. ಸೊ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀಟ್ರೋಟನ್ನು ನಾನೀಗ ಚಾಪರ್ಗೆ ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಮಕ್ಳಿಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ ಕೇಸ್ ಹಾಗೆ ದಪ್ಪದಾಗಿ ಬೇಕು ಅಂದರೆ ಅದನ್ನು ಸಲಾಡ್ಗೆ ಆ ಥರ ಯೂಸ್ ಮಾಡ್ಕೋತೀನಿ. ಸೊ ಹಾಗಾಗಿ 2 in 1 ಅಂದ್ಬಿಟ್ಟು ನಾನು ಸಲಾಡ್ಗೆ ಬೇಕಾಗಿರೋ ರೀತಿಯಲ್ಲಿ ಬೀಟ್ರೋಟ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದಾದ ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆ, ಅದಾದ ನಂತರ ಮೆಣಸಿನ್ಕಾಯಿ, ಕರಿಬೇವು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿ, ಹಾಗೆ ಇದಕ್ಕೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿರೋ ಅಂಥ ಬೀಟ್ರೋಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಬೀಟ್ರೂಟು ತುಂಬ ನ್ಯೂಟ್ರಿಷಿಯಸ್ ವೆಜಿಟೇಬಲ್ಲು. ಸೊ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ವಿಟಮಿನ್ ಸಿ, ಫೋಲೇಟು ಮತ್ತು ಪೊಟ್ಯಾಷಿಯಮು, ಮ್ಯಾಂಗನೀಸು, ಐರನ್ ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಮ ಬಾಡಿ ಫಂಕ್ಷನ್ ಚೆನ್ನಾಗಾಗೋದಕ್ಕೆ, ಇಮ್ಯೂನ್ ಹೆಲ್ತ್ ಗ್ರೋತ್ ಆಗೋದಕ್ಕೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಇದು ತುಂಬ ಇಂಪಾರ್ಟೆಂಟು. ನೋಡಿ, ಈಗ ಒಂದು 2 ಮಿನಿಟ್ಸ್ ಬೀಟ್ರೂಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಅಂದರೆ ಒಂದು 1/4 ಸ್ಪೂನ್ ಅಷ್ಟೇ ಉಪ್ಪಾಗುತ್ತೆ, ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ 1/4 ಸ್ಪೂನ್ ಅಷ್ಟು ಖಾರದ ಪುಡಿ, ಮತ್ತು 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀವಿ, ಸೊ ಖಾರದ ಪುಡಿಯನ್ನು ಹಾಕ್ಕೊಂಡು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಟ್ ತುಂಬ ಕಮ್ಮಿ ಕ್ವಾಂಟಿಟಿ ಹಾಕ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ ಕೂಡ ಖಾರ ತುಂಬ ಕಮ್ಮಿ ಇರೋ ಮೆಣಸಿನ್ಕಾಯಿ ಇದು, ಅದನ್ನು ಹಾಕ್ಕೊಂಡಿರೋದು ನಾನು. ಸೊ ಇದೆಲ್ಲ 1 ನಿಮಿಷ ಫ್ರೈ ಮಾಡಿಕೊಂಡು ಫೈನಲ್ ಆಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಹಾಗೆ ನಾನು ಯೂಶಲಿ ರೆಗ್ಯುಲರ್ ಆಗಿ ಹೇಳ್ತಿರ್ತೀನಿ, ಪ್ರೋಟೀನ್ಗೆ ಎಗ್ ಅಥವಾ ಪನ್ನೀರ್ ಅಥವಾ ಟೋಫು ಏನಾದರೂ ತಗೊಳ್ಳಿ ಅಂದ್ಬಿಟ್ಟು. ಸೊ ಪಕ್ಕದಲ್ಲಿ ಎಗ್ ಕೂಡ ಬೇಯ್ತಾ ಇದೆ, ಹಾಗೆ ಒಂದು 10 ನಿಮಿಷ ಆಯಿತು, ಬೀಟ್ರೂಟ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಫೈನಲ್ ಆಗಿ ಇನ್ನೂ ಉಪ್ಪು ಬೇಕಾಗಿತ್ತು, ಸ್ವಲ್ಪ ಸಪ್ಪೆ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಉಪ್ಪು, ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ತೆಂಗಿನಕಾಯಿ ಗ್ರೇಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಬಿಡ್ತೀನಿ. ಸೊ ಅದನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟೆ. ಸೊ ಫೈನಲ್ ಆಗಿ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ. ಸೊ ಯೂಶಲಿ ಏನಾದರೂ ಬೀಟ್ರೂಟ್ ಪಲ್ಯ ಮಾಡಿದ್ದೀವಿ ನಾವು ಅಂದರೆ ಫಸ್ಟ್ ನಾವು ನೆನಪು ಮಾಡ್ಕೊಳ್ಳೋದು ಬೀಟ್ರೂಟು ಚಪಾತಿ ಅಂತ. ಸೊ ಪಕ್ಕದಲ್ಲೇ ಚಪಾತಿಗೆ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಬೀಟ್ರೂಟು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಕಾರಣ ಏನಪ್ಪಾ ಅಂದರೆ ಈ ಬೀಟ್ರೂಟಲ್ಲಿ ನೈಟ್ರೇಟ್ಸ್ ಇರುತ್ತೆ. ಈ ನೈಟ್ರೇಟ್ಸು ನಮ್ಮ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕನ್ವರ್ಟ್ ಆಗಿರುವಂಥ ನೈಟ್ರಿಕ್ ಆಕ್ಸೈಡು ನಮ್ಮ ಬ್ಲಡ್ ವೆಸಲ್ನ ರಿಲ್ಯಾಕ್ಸ್ ಮಾಡುತ್ತೆ, ಮತ್ತು ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ, ಹಾಗೆ BPಯನ್ನು ಅಂದರೆ ಬ್ಲಡ್ ಪ್ರೆಷರನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಇದು ತುಂಬ ಹೆಲ್ಪ್ಫುಲ್ ಬ್ಲಡ್ ಸರ್ಕ್ಯುಲೇಷನ್ಗೆ ಅಂತ ನಾನು ಹೇಳಿದೆ. ಇದ್ರ ಜೊತೆಗೆ ಇದು ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಸೊ ಯೂಶಲಿ ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ABC ಜ್ಯೂಸ್ ಅಥವಾ ಬೀಟ್ರೂಟ್ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಮತ್ತು ಲಿವರ್ ಸ್ಪೆಷಲಿ ಡಿಟಾಕ್ಸಿಫೈ ಆಗುತ್ತೆ, ಮತ್ತು ಇದು ನಮ್ಮ ಬಾಡಿನಲ್ಲಿ ಇರೋವಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲಿವರ್ ಫಂಕ್ಷನ್ ಚೆನ್ನಾಗಾಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಎಕ್ಸಸೈಸ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಈ ಬೀಟ್ರೂಟು. ಮತ್ತು ಅಫ್ಕೋರ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ, ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುವಂಥ ಶಕ್ತಿ ಕೂಡ ಇದಕ್ಕಿದೆ. ಆದಷ್ಟು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಈ ವೆಜಿಟೇಬಲ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಬೀಟ್ರೂಟ್ ಪಲ್ಯ ಆಯಿತು, ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ನಾನು ಮಶ್ರೂಮನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ. ಸೊ ಮಶ್ರೂಮ್ ಫ್ರೈಯನ್ನು ಮಾಡ್ಕೊಳ್ತೀನಿ. ಯೂಶಲಿ ಸ್ವಲ್ಪ ಕ್ವಾಂಟಿಟಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, 200 ಗ್ರಾಮು. ಸೊ ಮಶ್ರೂಮ್ ಪೆಪ್ಪರ್ ಡ್ರೈಯನ್ನು ಕೂಡ ಪಕ್ಕದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ನಾವು ಮಶ್ರೂಮನ್ನು ತೊಗೊಂಡು ಬಂದರೆ ಅದ್ರಲ್ಲಿ ತುಂಬ ಮಣ್ಣಿರುತ್ತೆ. ಒಂದು 4-5 ಸರಿ ಚೆನ್ನಾಗಿ ವಾಶ್ ಮಾಡಿ, ಕಟ್ ಮಾಡಿದ್ಮೇಲೂ ಕೂಡ ಮತ್ತೆ ವಾಶ್ ಮಾಡ್ಕೊಳ್ಳಿ. ಸೊ ನೋಡಿ, ಚೆನ್ನಾಗಿ ವಾಶ್ ಆದ ನಂತರ ಒಂದು ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮನ್ನು ಹಾಕ್ಕೊಂಡು ಸುಮಾರು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಮಶ್ರೂಮ್ಗೆ ನೀರೇನು ಹಾಕೋದು ಬೇಡ, ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಅದೇ ಬೆಂದು ಆ ನೀರು ಮತ್ತೆ ವಾಪಸ್ ಇಟ್ಕೊಂಡಾಗ ಮಶ್ರೂಮ್ ಆಲ್ಮೋಸ್ಟ್ ಫ್ರೈ ಆಗಿರುತ್ತೆ. ಸೊ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಮಕ್ಕಳಿಗೆ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಶ್ರೂಮನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಇನ್ಸ್ಟೆಂಟ್ ಆಗಿ ಮಶ್ರೂಮ್ ಪೆಪ್ಪರ್ ಡ್ರೈ ಆಗುತ್ತೆ. ಟೇಸ್ಟಿ ಕೂಡ ಇರುತ್ತೆ. ಹೋಟೆಲ್ ಟೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಿಮ್ಮ ಡಯೆಟ್ಗೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಮತ್ತು ನಿಮ್ಮ ಪೆಪ್ಪರ್ ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ಆದಷ್ಟು ಪೆಪ್ಪರು, ಸಾಲ್ಟು ಮತ್ತು ಜೀರಾ ಪೌಡರ್ಗಳನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ಸೊ ಫೈನಲ್ ಆಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಗಿರುತ್ತೆ. ಸೊ ನಾನು ಆ್ಯಕ್ಚುಲಿ ಸ್ಪ್ರಿಂಗ್ ಆನಿಯನ್ ತಂದಿದ್ದೆ. ಈ ರೀತಿ ಒಂದು ಬಾಟಲ್ಗೆ ನೀರು ಹಾಕ್ಬಿಟ್ಟು ಅದರಲ್ಲಿ ಇಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ
ಬಂದಿದೆ ನೋಡಿ. ಅದನ್ನು ಕೂಡ ಸ್ವಲ್ಪ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೆ. ಚೆನ್ನಾಗಿ ಟೇಸ್ಟ್ ಬಂತು ಫೈನಲಿ. ತುಂಬ ಇಷ್ಟ ಆಯಿತು. ಯೂಶಲಿ ಲೈಕ್ ನಾವೇನಾದರೂ ರೆಸಿಪೀಸ್ ಮಾಡಬೇಕು ಅಂದ್ಬಿಟ್ಟು ತರಿಸ್ತೀವಿ, ಮಾಡೋದಕ್ಕಾಗಲ್ಲ. ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟರು ಹಾಳಾಗ್ಬಿಡುತ್ತೆ. ಸೊ ಈ ರೀತಿ ಒಂದು ನೀರಿನಲ್ಲಿ ಇಟ್ಟರೆ ನಿಮಗೆ ಹಾಳಾಗೋದಿಲ್ಲ. ಇದು ಆಲ್ಮೋಸ್ಟ್ ಲೈಕ್ 10 to 12 ಡೇಸ್ ಆಗಿದೆ. ಇನ್ನೂ ತುಂಬ ಚೆನ್ನಾಗಿದೆ. ಸೊ ನೋಡಿ, ಈಗ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಸೊ ಇದ್ರ ಜೊತೆಗೆ ನಾನು ಚಪಾತಿಯನ್ನು ಮಾಡಿಕೊಂಡ್ರೆ ಫೈನಲ್ ಆಗಿ ಕಂಪ್ಲೀಟ್ ಮೀಲ್ಸ್ ರೆಡಿ ಆಗುತ್ತೆ. ಸೊ ನೀವೀಗ ಕೇಳ್ಬೋದು ಮಶ್ರೂಮ್ ಏನಕ್ಕೆ ಅಂತ. ಮಶ್ರೂಮಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸ್ಪೆಷಲಿ ಇದು ಕ್ಯಾಲೋರೀಸ್ ತುಂಬ ಕಮ್ಮಿ ಮತ್ತು ತುಂಬ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ ಡಿ, ಬಿ ಮತ್ತು ಮಿನರಲ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಲೈಕ್ ಪೊಟ್ಯಾಷಿಯಮು, ಕಾಪರು ಇದೆಲ್ಲ ನಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸು. ಸೊ ಇದೆಲ್ಲವೂ ನಮಗೆ ಮಶ್ರೂಮಲ್ಲಿ ಸಿಗುತ್ತೆ. ಮತ್ತು ಎನರ್ಜಿಗೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಪ್ರಮೋಟ್ ಮಾಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಬ್ಯೂಟಾ ಗ್ಲೂಕಾನ್ಸ್ ಅಂತ ಇರುತ್ತೆ. ಸೊ ಇದು ನಮ್ಮ ಇಮ್ಯೂನ್ ಫಂಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಇದ್ರ ಜೊತೆಗೆ ಇದನ್ನ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸ್ಪೆಷಲಿ ಮಶ್ರೂಮ್ ಅಂದರೆ ಫಸ್ಟ್ ಬರೋದೇ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಅಂದ್ಬಿಟ್ಟು. ಕಾರಣ ಇದು ಹಾರ್ಟ್ ಡಿಸೀಸು ಮತ್ತು ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಅಫ್ಕೋರ್ಸ್ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇದರಲ್ಲಿ ಡೈಟರಿ ಫೈಬರ್ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಒಳ್ಳೆಯ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಬೆಸ್ಟ್ ಫುಡ್ ಇದು. ಮತ್ತು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇದು. ಯೂಶಲಿ ಲೈಕ್ ನಾವು ವೆಜ್ ತಿಂತೀವಿ ಅಂದರೆ ನೀವು ಮಶ್ರೂಮನ್ನು ಪ್ರೋಟೀನ್ ಸೋರ್ಸ್ ಆಗಿ ತಗೋಬೋದು. ಹಾಗೆ ಇದು ನಮ್ಮ ಬೋನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಇದು ಗಟ್ ಹೆಲ್ತ್ನ ಪ್ರಮೋಟ್ ಮಾಡುತ್ತೆ. ಹಾಗೆ ಈಸಿಯಾಗಿ ಕುಕ್ ಮಾಡ್ಬೋದು. ಸೊ ನಮ್ಮ ಮೆಂಟಲ್ ಹೆಲ್ತ್ಗೆ ಕೂಡ ಇದು ತುಂಬ ಒಳ್ಳೆಯದು. ಸೊ ನಾನು ಈಗ ಆಲ್ರೆಡಿ ಹೇಳಿದೆ ಇದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಂತ. ಎಷ್ಟು ಪ್ರೋಟೀನ್ ಇರುತ್ತೆ ಅಂದರೆ ಲೈಕ್ 100 ಗ್ರಾಮ್ ಮಶ್ರೂಮ್ಗೆ 3.1 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಹಾಗೆ 1 to 1.5 ಗ್ರಾಮ್ ಅಷ್ಟು ಫೈಬರ್ ಇರುತ್ತೆ. ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ 3.3 ಗ್ರಾಮ್ ಅಷ್ಟು. ಮತ್ತು ಎಗ್ಗೆ ಕಂಪೇರ್ ಮಾಡಿದ್ರೆ ಒಂದು ಎಗ್ಗಲ್ಲಿ 6 ಗ್ರಾಮ್ ಪ್ರೋಟೀನ್ ಇರುತ್ತೆ. ಮತ್ತು ಎಗ್ಗಲ್ಲಿ ಫೈಬರ್ ಇರಲ್ಲ. ಕಾರ್ಬ್ಸ್ ಕೂಡ 0.6 ಗ್ರಾಮ್ ಅಷ್ಟು ಇರುತ್ತೆ. ಫ್ಯಾಟ್ ಇರುತ್ತೆ ಎಗ್ಗಲ್ಲಿ 5 ಗ್ರಾಮ್ ಅಷ್ಟು ಫ್ಯಾಟ್ ಇರುತ್ತೆ. ಇನ್ನು ನೀವು ವೆಜ್ ಸೋರ್ಸ್ ಅಂದರೆ ನೀವು ಪನ್ನೀರ್ನ ತಗೊಳ್ಳೋ ಆಗಿದ್ರೆ 100 ಗ್ರಾಮ್ ಪನ್ನೀರಲ್ಲಿ ನಿಯರ್ಲಿ 18 to 20 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. 1 to 2 ಗ್ರಾಮ್ ಅಷ್ಟು ಕಾರ್ಬ್ಸ್ ಇರುತ್ತೆ. ಮತ್ತು ಪನ್ನೀರಲ್ಲಿ ಫೈಬರ್ ಕಂಟೆಂಟ್ ಇರಲ್ಲ, ಬಟ್ ಫ್ಯಾಟ್ ಕಂಟೆಂಟ್ ಇರುತ್ತೆ. 20 to 25 ಗ್ರಾಮ್ ಅಷ್ಟು ಫ್ಯಾಟ್ ಇರುತ್ತೆ. ಸೊ ನಿಮಗೆ ಯಾವುದು ಕನ್ವೀನಿಯೆಂಟೋ ಆ ಫುಡ್ಡನ್ನು ನಿಮ್ಮ ಡೈಲಿ ಬ್ಯಾಲೆನ್ಸ್ಡ್ ಫುಡ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನನ್ನ ಇಂದಿನ ಮಿನಿ ವ್ಲಾಗ್. ನನ್ನ ಪುಟಾಣಿಗಳ ಜೊತೆ ಸೇರಿಕೊಂಡು ಆಟ ಆಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಈ ರೀತಿ ಬ್ಯಾಲೆನ್ಸ್ಡ್ ಮೀಲ್ಗಳನ್ನು ಮಾಡ್ತೀನಿ. ಹಾಗೆ ನನ್ನ ವಿಡಿಯೋಗಳೇನಾದರೂ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನದೊಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ದೆಲ್ಲರದು ಸಾಥ್ ಇರಲಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.